Welcome. I am Vagdevi. The cards are ready to reveal your future. Let us begin this journey together. ನಮಸ್ತೆ ಎಲ್ಲರಿಗೂ. ಬನ್ನಿ ಕೃಷ್ಣ ಏನ್ ಹೇಳ್ತಾರೆ ಅಂತ ನೋಡೋಣ. ಇಲ್ಲಿ 3 ಕಾರ್ಡ್ ಇಟ್ಟಿದ್ದೀನಿ. 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಸೊ ಏನ್ ಹೇಳ್ತಾರೆ ಅಂತ ನೋಡೋಣ. ಸೊ ಯಾರು ಭಗವಂತನ ಭೇಟಿ ಮಾಡಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಇದೆ. ಇಲ್ಲಿ ಆಮ್ ಇದೆ, ಓಂ ಇದೆ. ಸೊ ಜಾತಿ ಮತ ಧರ್ಮ ಭೇದನ ಮರ್ತು ಎಲ್ಲವೂ ಸೃಷ್ಟಿಯ ಆರಂಭದಿಂದ ಇರೋದು ಒಂದೇ ಓಂಕಾರನಾದ. ಸೊ ಹಾಗಾಗಿ ಎಲ್ಲರೂ ಓಂ ಮೆಡಿಟೇಷನ್ ಮಾಡಿ. ಯಾಕೆ ಇದು ಓಂ ಅಲ್ಲ ಹೀಗೆ ಬರೆದ್ರಿ ಅಂದ್ರೆ, ಸೊ ಇದು ಕ್ರಿಶ್ಚಿಯನ್ ಸಿಂಬಲ್ ಅಲ್ಲಿ ಹೀಗೆ ಮಾಡ್ತಾರಲ್ಲ ಅದು ಬರುತ್ತೆ, ಮತ್ತೆ ನಮ್ಮ ಇವರು ಮಾಡೋದು ಬರುತ್ತೆ. ಇದು ಫಸ್ಟು ಆಮೇಲೆ ಓ, ಆಮೇಲೆ ಅಂ. ಹಾಗಾಗಿ ಆ ಓ ಅಂ ಹಂಗೆ ಅಂತೆ. ಸೊ ಇಲ್ಲಿ 3 ಕಾರ್ಡ್ ಇಟ್ಟಿದ್ದೀನಿ, ನೋಡೋಣ ಯಾರಿಗೇನ್ ಬರುತ್ತೆ ಅಂತ. 3 ಬೇಕಾದ್ರೆ ಆಯ್ಕೆ ಮಾಡಿ. ಸೊ 4.6, 5.18, 5.22 ಇದೆ. ಸೊ ತುಂಬಾ ಚೆನ್ನಾಗಿದೆ. ಮನುಷ್ಯರು ಹೇಳೋ ಬುದ್ಧಿ ಮಾತು ಅಥವಾ ಒಳ್ಳೆ ಮಾತಲ್ಲಿ ಕೇಳಲಿಲ್ಲ ಅಂದ್ರೆ ದಂಡಂ ದಶಗುಣಂ ಭವೆ, ಅದೊಂದೇ ಆಗೋದು ಅನ್ನುವಂಥದ್ದು. ಸೊ ಅಲ್ಪರ ಸಂಘ ಅಭಿಮಾನ ಭಂಗ ಅನ್ನುವಂಥ ರೀತಿಯಲ್ಲಿ ಇದೆ. ಸೊ ಮೂರ್ಖರಿಗೆ ಎಷ್ಟೇ ಹೇಳಿದ್ರು ಮಾತು ಕೇಳಲಿಲ್ಲ ಅಂದ್ರೆ, ಅಥವಾ ಸತ್ಯನ ಅವರು ಸತ್ಯ ಅಲ್ಲ ಅಂತ ವಾದಿಸಕ್ ಹೋದ್ರೆ, ಅಥವಾ ಸತ್ಯವಂತರು ಬೇರೆ ಏನೋ ಆಗೋದಕ್ಕೆ ಪ್ರಯತ್ನ ಪಟ್ರೆ ಅವ್ರಿಗೆ ಖಂಡಿತವಾಗ್ಲೂ ಶಿಕ್ಷೆ ಅನ್ನೋದು ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ಬೇಗ, ಆದಷ್ಟು ಬೇಗ ಅಂತ ಹೇಳಬಹುದು. ಸೊ ಮೂರ್ಖರನ್ನ ದಾರಿಗೆ ತರುವಂತ ಮಾರ್ಗ ಭಗವಂತ ತೋರಿಸ್ತಾನೆ ನಿಮ್ಗೆ ಅನ್ನುವಂಥದ್ದು. ಸೊ ಒಂದಷ್ಟು ಕುದುರೆಗಳಿಗೆ ಪೆಟ್ಟಾಗುವಂಥದ್ದು ಅಥವಾ ಅಗ್ರೆಸಿವ್ ಎನರ್ಜಿಗೆ ಅದು ಹೋಗುವಂಥದ್ದು ಇದೆ. ಕಂಟ್ರೋಲ್ ಅಲ್ಲಿ ಇಡಿ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ, ನಂಗೆ ಬರೋ ವೈಬ್ ಹೇಳ್ತೀನಿ ಇಲ್ಲಿ. ಹಲ್ಲನ್ನು ಉದ್ರಿಸ್ಬಿಟ್ಟು ಕಂಟ್ರೋಲ್ ಅಲ್ಲಿ ಇಡಿ ಅನ್ನುವಂಥದ್ದು ಇದೆ. ಯಾಕೆ ಯಾರಿಗೆ ಗೊತ್ತಿಲ್ಲ. ಸೊ ಹಲ್ಲು ಉದ್ರಿಸ್ಬಿಟ್ಟು ಕಂಟ್ರೋಲ್ ಅಲ್ಲಿ ಇಡಿ ಅಂತ ಇದೆ. ಟೇಕ್ ಯುವರ್ ಲೈಫ್ ಕಂಟ್ರೋಲ್. ಸೊ ನಿಮ್ಮ ಕಂಟ್ರೋಲ್ ಅಲ್ಲಿ ನೀವು ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾರನ್ನ ಕಂಟ್ರೋಲ್ ಅಲ್ಲಿ ಇಡ್ಬೇಕು ಅವ್ರನ್ನ ಕಂಟ್ರೋಲ್ ಅಲ್ಲಿ ಇಡಿ ಅನ್ನುವಂಥದ್ದು ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಸಾಕಷ್ಟು ಬದಲಾವಣೆಗಳು ಬರೋದ್ರಲ್ಲಿ ಇದೆ. ಸೊ ದುಡ್ಡಿಗೆ ಇಂಪಾರ್ಟೆಂಟ್ ಕೊಟ್ಟು ವಿದ್ಯೆನ ತಿರಸ್ಕಾರ ಮಾಡಕ್ ಹೋಗ್ಬೇಡಿ. ಸೊ ಎಲ್ಲೋ ಒಂದ್ ಕಡೆ ವಿದ್ಯೆ ನಿಮ್ಮಿಂದ ದೂರ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಅಧಿಕಾರಕ್ಕೋಸ್ಕರ, ಅಧಿಕಾರ ಇದೆ ಅಂತ ದುಡ್ಡನ್ನ ವ್ಯರ್ಥ ಮಾಡಕ್ ಹೋಗ್ಬೇಡಿ. ದುಡ್ಡು ಕೂಡ ಎಲ್ಲೋ ಒಂದ್ ಕಡೆ ಕಳೆದು ಹೋಗುವಂತ ಸಾಧ್ಯತೆಗಳು ಕಾಣ್ತದೆ. ಸೊ ಎಲ್ಲಾನು ಸಮಾನ ದೃಷ್ಟಿಕೋನದಿಂದ ನೋಡಿ. ವಿದ್ಯೆ ಎಷ್ಟು ಇಂಪಾರ್ಟೆಂಟೋ ಹಣನೂ ಅಷ್ಟೇ ಇಂಪಾರ್ಟೆಂಟ್. ಹಣ ಎಷ್ಟು ಇಂಪಾರ್ಟೆಂಟೋ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಹಾಗಾಗಿ ಇಂಪಾರ್ಟೆಂಟ್ ತರ ನೋಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೆ ಮಹಾಲಕ್ಷ್ಮಿ ಆಶೀರ್ವಾದ, ಸರಸ್ವತಿ ದೇವಿ ಆಶೀರ್ವಾದ, ಗಣೇಶನ ಆಶೀರ್ವಾದದಿಂದ ಸಾಕಷ್ಟು ಬದಲಾವಣೆಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ಫೈನಾನ್ಷಿಯಲಿ ಸಕ್ಸಸ್ ಬರೋದ್ರಲ್ಲಿ ಇದೆ, ವಿದ್ಯೆಯಲ್ಲಿ ಕೂಡ ಸಕ್ಸಸ್ ಬರೋದ್ರಲ್ಲಿ ಇದೆ, ಜೊತೆಗೆ ಅಧಿಕಾರ ಲಾಭ ಕೂಡ ಬರೋದ್ರಲ್ಲಿ ಇದೆ. ಹೊಸ ಮನೆಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಡ್ರೀಮ್ ಹೌಸ್ಗೆ ನೀವು ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಳ್ಳೇದಾಗ್ಲಿ, 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 ಒಳ್ಳೇದಾಗ್ತಾ ಇದೆ.
ಜಪ ಮಾಡಿ ಇದರಿಂದ ಒಳ್ಳೇದಾಗತ್ತೆ. ಸೊ ಎಲ್ಲೋ ಒಂದ್ ಕಡೆ ವಿದ್ಯೆನ ಅಲ್ಗಿಳಿಬೇಡಿ ಅನ್ನುವಂಥದ್ದು ಇದೆ. ಒಳ್ಳೇದಾಗಿ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ? ಏನೋ ಸಮಥಿಂಗ್ ಎಂಡ್ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸೊ ಆಗ್ಲೇ ಹೇಳ್ದಂಗೆ ಖಮ್ಮಾನಿ ಅವರು ಇಲ್ಲ ಆಗಿದ್ದಾರೆ ಅಂತ ಸಾಕಷ್ಟು ನ್ಯೂಸ್ ಬಂದಿದೆ. ಮತ್ತೆ ಇನ್ನೊಂದಷ್ಟು ಬೇರೆ ದೇಶದ ಯಾರೋ ಇನ್ನೊಬ್ಬ ರಾಜಕೀಯ ದೊಡ್ಡ ನಾಯಕರು ಕಾಲದಲ್ಲಿ ಲೀನ ಆಗ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರು ಯಾರಿಗೋ ಸಮಸ್ಯೆ ಆಗಿದೆ, ಅವರನ್ನ ರಕ್ಷಿಸ್ಕೊಳ್ಳೋ ಬಗ್ಗೆ ಹೇಗೆ ಅನ್ನೋರಿಗೆ ಈಗಾಗ್ಲೇ ಹಿಂದೆ ತಿಳಿಸಿರುವಂತ ರೀತಿಯಲ್ಲಿ ನಿಮ್ಗೆ ಸಹಾಯ ಸಿಗತ್ತೆ. ಅದನ್ನ ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಸಾಕಷ್ಟು ಯಶಸ್ಸು ಅನ್ನೋದು ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಯಾರ್ದೋ ಸಾವಿನ ಸುದ್ದಿಗೋಸ್ಕರ ಬಹಳ ಜನ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಬಟ್ ಎಲ್ಲೋ ಒಂದ್ ಕಡೆ ಹಿಂದೆ ಮುಂದೆ ಆಟ ಆಡ್ತಾ ಇರೋರಿಗೆಲ್ಲ ಒಂದು ಉತ್ತರವಾಗಿ ಬದುಕು ನಿಲ್ಲುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲರ ದೇವರ ಮುಖದಲ್ಲಿ ಅಥವಾ ದೇವರ ಒಂದು ಪ್ರಾಮುಖ್ಯತೆಯಲ್ಲಿ ನೀವು ನಡೆದಿದ್ದೆ ಆದ್ರೆ, ಒಂದಷ್ಟು ಬದಲಾವಣೆಗಳನ್ನ ನೋಡಿದೆ ಆದ್ರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಕುಂಭ ವಿವಾಹದಲ್ಲಿ ಸಮಸ್ಯೆ ಆಗಿದೆ, ಅದಕ್ಕೆ ಡಿಲೇ ಆಗಿದೆ ಅನ್ನುವಂಥದ್ದು ಇದೆ. ಮತ್ತೆ ಇನ್ ಕೆಲವರಿಗೆ ಸಮಥಿಂಗ್ ಏನೋ ಕುಂಭಾಭಿಷೇಕ ಅಂತಾನೂ ಇದೆ. ಸಮಥಿಂಗ್ ಈಸ್ ಇಂಪಾರ್ಟೆಂಟ್, ಸಮಥಿಂಗ್ ಏನೋ ಕುಂಭ ಅಥವಾ ಕಳಸಕ್ಕೆ ಸಂಬಂಧಪಟ್ಟಂಗೆ ಏನೋ ಇದೆ ಇಲ್ಲಿ. ಕಳಸಾರಾಧನೆನೋ ಅಥವಾ ಕಳಸಕ್ಕೆ ಸಂಬಂಧಪಟ್ಟಂಗೆ ಕಳಸ ಇಟ್ಟಿಲ್ಲ ಅಂತನೋ ಕಳಸ ಇಡಿ ಅಂತನೋ ಆ ಥರದ್ದು ಏನೋ ಇಲ್ಲಿ ಇದೆ. ಸಮಥಿಂಗ್ ಏನೋ ಹಿಡನ್ ಇದೆ, ಅದನ್ನ ನಂಗೆ ಇಲ್ಲಿ ಅನಲೈಸ್ ಮಾಡಕ್ ಆಗ್ತಾ ಇಲ್ಲ. ಸಮಥಿಂಗ್ ಏನೋ ದೇವರಿಗೆ ಸಂಬಂಧಪಟ್ಟಂಗೆ ಇದೆ, ಮತ್ತೆ ಪಾದುಕೆಗೆ ಸಂಬಂಧಪಟ್ಟಂಗೂ ಕೂಡ ಇದೆ. ಸೊ ಇನ್ನೊಂದಷ್ಟು ದುಷ್ಟ ಕ್ರಿಮಿಗಳು ನಿಮ್ಮ ತಲೆಯಲ್ಲಿ ಕೂತ್ಕೊಂಡು ಏನು ಸಮಸ್ಯೆ ಮಾಡ್ತಿತ್ತು, ಅವುಗಳನ್ನ ಕಳ್ಸ್ಕೊಡುವಂತ ಸಮಯ ಬಂದಿದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕಳಸಕ್ಕೆ ವಿಶೇಷವಾದಂತ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರು ಏನಾದ್ರೂ ಕೊಟ್ರೆ ತಗೊಳಕ್ಕಿಂತ ಮುಂಚೆ ಯೋಚನೆ ಮಾಡಿ ಪರೀಕ್ಷೆ ಮಾಡಿ ತಗೊಳ್ಳಿ ಅನ್ನುವಂಥದ್ದು ಇದೆ. ಪರೀಕ್ಷೆ ಮಾಡಿ ತಗೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಹೆಚ್ಚು ಮಳೆ ಆಗುವಂಥದ್ದು ಕೂಡ ಇದೆ. ಸೂಪರ್ ಸೋಲ್ ಇದೀರಾ. ಸೊ ವರಮಹಾಲಕ್ಷ್ಮಿ ಗಣೇಶ ನಿಮ್ಗೆ ಹೆಚ್ಚಿನ ರಕ್ಷೆನ ಕೊಡ್ತಿದ್ದಾರೆ. ಕಣ್ಣು ದೃಷ್ಟಿ ಗಣೇಶ ಮತ್ತೆ ಉಗ್ರಲಕ್ಷ್ಮಿ ಇಲ್ಲಿ ಇದ್ದಾರೆ. ಸೊ ಉಗ್ರಲಕ್ಷ್ಮಿ ಮತ್ತೆ ಕಣ್ಣು ದೃಷ್ಟಿ ಗಣೇಶನ ಆಶೀರ್ವಾದದಿಂದ ನಿಮ್ಮ ಜೀವನಕ್ಕೆ ಒಂದು ಹೊಸ ಬದಲಾವಣೆ, ಹೊಸ ತಿರುವು, ಇದುವರೆಗೂ ಯಾರು ಊಹಿಸಲಾಗದೆ ಇರುವಂಥದ್ದೊಂದು ಉತ್ತರನ ನಿಮ್ಮ ಜೀವನಕ್ಕೆ ಅವರು ಕೊಡ್ತಾರೆ ಅನ್ನುವಂಥದ್ದು. ಒಳ್ಳೆದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ಸೊ ಗಣೇಶನ ಆರಾಧನೆ ಮಾಡಿ, ಇದರಿಂದ ಒಳ್ಳೇದಾಗುತ್ತೆ. ಸಮಥಿಂಗ್ ಏನೋ ನರ್ವಸ್ ಸಿಸ್ಟಮಿಗೆ ಸಂಬಂಧಪಟ್ಟಂಗೆ, ನಿಮ್ಮ ಮೈಂಡಿಗೆ ಸಂಬಂಧಪಟ್ಟಂಗೆ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ. ಕರೆಂಟಿನ ವಿಚಾರಕ್ಕೆ ಯಾರು ತೊಂದರೆ ಮಾಡಿದ್ರಿ, ಸೊ ಗೆಟ್ ರೆಡಿ ಫಾರ್ ಫೇಸ್ ಇಟ್ ಅನ್ನುವಂಥದ್ದು ಇದೆ. ಸೊ ಇದು ನಿಮ್ಮ ಶತ್ರುಗಳಿಗೆ ಇರಬಹುದು. ಒಳ್ಳೆಯದಾಗಲಿ. ನಮಸ್ತೆ. ವಾಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಎಲ್ಲರಿಗೂ ಒಳ್ಳೆಯದಾಗಲಿ. ಕೃಷ್ಣನ ಆಶೀರ್ವಾದ ಎಲ್ಲರ ಜೀವನದಲ್ಲೂ ಇರಲಿ. ಹರೇ ರಾಮ ಹರೇ ಕೃಷ್ಣ ಮಂತ್ರ ಜಪಾನ ಮಾಡಿ, ಇದರಿಂದ ಒಳ್ಳೆಯದಾಗತ್ತೆ. ಜೊತೆಗೆ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.